ಆತ್ಮೀಯರೇ, ಇವತ್ತು ಕಲಕುರ ಪ್ರತಿಷ್ಠಾನದಲ್ಲಿ ನಾವೆಲ್ಲ ಶನಿವಾರ ನಮ್ಮನ್ನು ಅಗಲಿದಂಥ ಯಕ್ಷಗಾನ ರಂಗದ ಒಬ್ಬ ಶ್ರೇಷ್ಠ ಕಲಾವಿದ ಅವರನ್ನು ಸ್ಮರಿಸಿಕೊಳ್ಳಲಿಕ್ಕಾಗಿ ಸೇರಿಕೊಂಡಿದ್ದೇವೆ. ಮುಖ್ಯಪ್ರಾಣ ಕಿನ್ನಿಗೋಳಿಯವರು ಭಾಳ ಬಡ ಕುಟುಂಬದಿಂದ ತಮ್ಮ ಜೀವನ ಆರಂಭಿಸಿದರು. ಸ್ವಲ್ಪ ಕಾಲದ ವಿದ್ಯಾಭ್ಯಾಸದಿಂದ ಮತ್ತೆ ಅವರು ಯಕ್ಷಗಾನದ ಹತ್ರ ಆಕರ್ಷಿತರಾಗಿ ನಾಟ್ಯ ಕಲಿತು ಹೆಚ್ಚು ಕಾಲ ಬಡಗಿನಲ್ಲೇ ಇದ್ದದ್ದು. ಬಡಗಿನಲ್ಲಿ ಅದರಲ್ಲೂ ಕೂಡ ಒಂದು ನಮ್ಮ ನಾವಡರ ಪ್ರಸಂಗ ಮತ್ತು ಅಲ್ಲಿ ಕೈರವನ ಪಾತ್ರದಿಂದಾಗಿ ಅವರು ಮಿಂಚಿದರು. ಅನಂತರ ಅದೇ ರೀತಿ ನಮ್ಮ ಭೀಷ್ಮ ಪ್ರತಿಜ್ಞೆಯಲ್ಲಿ ಆ ಕಂದರ್ನ ಪಾತ್ರ ಅದನ್ನು ಕೂಡ ಭಾಳ ಚೆನ್ನಾಗಿ ಒಳ್ಳೆಯ ಮನಸ್ಸಿನಲ್ಲಿ ಮೂಡುವ ಹಾಗೆ ಮಾಡ್ತಾ ಇದ್ದಂಥ ಒಬ್ಬ ಕಲಾವಿದ. ಇತ್ತೀಚಿನವರೆಗೆ ಅಂದರೆ ಹೋದ ವರ್ಷ ಕೂಡ ನಾನು ಕಟೀಲಿನ ತಾಳಮದ್ದಲೆ ಸಪ್ತಾಹದಲ್ಲಿ, ಕಿನ್ನಿಗೋಳಿಯ ತಾಳಮದ್ದಲೆ ಸಪ್ತಾಹದಲ್ಲಿ ಅವರು ನೋಡಿದ್ದೇನೆ. ಪ್ರತಿ ದಿವಸ ಅವರು ಕಾರ್ಯಕ್ರಮದ ಹೊತ್ತಿಗೆ ಬಂದು ಮುಗಿಯುವವರೆಗೆ ಇದ್ದು ಹೋಗ್ತಿದ್ರು, ಯಾರ ಹತ್ರ ಮಾತಾಡ್ತಿರಲಿಲ್ಲ. ಮತ್ತು ಕೊನೆಯ ದಿವಸ ಸ್ವಲ್ಪ ಎಲ್ಲ ಅದರ ಬಗ್ಗೆ ವಿಮರ್ಶೆ ಇತ್ಯಾದಿ ಎಲ್ಲ ಮಾಡ್ತಿದ್ರು. ಹಾಗಾಗಿ ತಾನು ಭಾಗವಹಿಸದೇ ಇದ್ದರು, ಅಂದರೆ ತನಗೆ ಪಾತ್ರ ಇಲ್ಲದಿದ್ದರೂ ಕೂಡ ಅಲ್ಲಿ ತಾನಿದ್ದು ತನ್ನ ಕಲಾವಿದನನ್ನು ಅವರು ಪ್ರದರ್ಶನ ಮಾಡಿದ್ದಾರೆ. ಅದು ಭಾಳ ಮೆಚ್ಚಬೇಕಾದಂಥ ವಿಷಯ. ಎಷ್ಟೋ ಜನ ನಾವು ಕಲಾವಿದರು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗೋದು ಕಡಿಮೆ, ಅಥವಾ ಕಲಾವಿದರನ್ನು ಒಪ್ಪಿಕೊಳ್ಳೋದು, ಅರ್ಥ ಮಾಡಿಕೊಳ್ಳೋದು ಕೂಡ ತುಂಬ ನಿಧಾನ. ಆದರೆ ಅವರು ಹಾಗಲ್ಲ, ಒಬ್ಬ ಸವಿರದಿ ಕಲಾವಿದನಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದರು, ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದು ಎಲ್ಲವೂ ಕೂಡ. ಮತ್ತು ಮೊನ್ನೆ ಹಿಂದಿನ ನವರಾತ್ರಿಯಲ್ಲಿ ಕೂಡ ಅಲ್ಲಿ ಬಂದು ಕಟೀಲಿನಲ್ಲಿ ದಸರಾ ಉತ್ಸವದಲ್ಲಿ ಒಂದು ಪ್ರತಿ ವರ್ಷ ವೇಷ ಮಾಡ್ತಿದ್ರು. ಮೊದಲು ತುಂಬ ದಿನ ಬರ್ತಿದ್ರು, ಇತ್ತೀಚೆಗೆ 1-2 ದಿವಸ ಮಾತ್ರ ಬಂದು ಹೋಗ್ತಿದ್ರು. ಅಂಥ ಒಬ್ಬ ಶ್ರೇಷ್ಠ ಕಲಾವಿದ ಇವತ್ತು ನಮ್ಮೊಂದಿಗಿಲ್ಲ. ಇತ್ತೀಚಿನವರೆಗೂ ಹುಷಾರಾಗೇ ಇದ್ದರು ಅವರು, ದೊಡ್ಡ ಕಾಯಿಲೆ ಬಿದ್ದ ಹಾಗೇನಿಲ್ಲ. ವಿರಾಮದ ಸಮಯದಲ್ಲಿ ಅವರ ಕುಲಕಸುಬನ್ನು ಮಾಡ್ತಾ ಯಕ್ಷಗಾನ ರಂಗಕ್ಕೆ ದೊಡ್ಡ ಸೇವೆಯನ್ನು ಕೊಟ್ಟವು. ಹವ್ಯಾಸಿ ಆಗಿದ್ದರು ಮತ್ತು ಪುನಃ ಕಟೀಲು ಮೇಳಕ್ಕೆ ಸೇರಿದರು, ಮತ್ತು ಪುನಃ ಹವ್ಯಾಸಿಯಾಗಿ ತಿರುಗಾಟವನ್ನು ಮಾಡಿದ್ದಾರೆ. ಒಳ್ಳೆಯ ರೀತಿಯ ಹಾಸ್ಯ, ಅಚ್ಚುಕಟ್ಟಿನ ಹಾಸ್ಯ, ಎಲ್ಲಿಯೂ ಕೂಡ ವಲ್ಗರ್ ಅದಿಲ್ಲದೆ ಹಾಸ್ಯವನ್ನು ತುಂಬ ಚೆನ್ನಾಗಿ ಹೇಗೆ ನಡೆಸಬಹುದು ಅಂತ ನಮಗೆ ಯಾರಿಗಾದರೂ ಇನ್ನು ಮುಂದಿನ ಹಾಸ್ಯಗಾರಿಗೊಂದು ಆದರ್ಶ ಅದು. ತುಂಬ ಜನ ಹಾಸ್ಯಗಾರ ಇತ್ತೀಚಿನ ಕೆಲವೊಂದಷ್ಟು ವಿಷಯಗಳನ್ನು ಸೇರಿಸಿಕೊಂಡು ಕತೆಗೆ ಸ್ವಲ್ಪ ಇಂದ ಹೊರಗೆ ಹೋಗಿ ಮತ್ತೆ ಒಳಗೆ ಬಂದು ಹೀಗೆಲ್ಲ ತುಂಬ ಕಷ್ಟಪಡ್ತಾರೆ ಅವರ ಪಾತ್ರ ಬಿಂಬಿಸಲಿಕ್ಕೆ. ಗಿಮಿಕ್ಗಳನ್ನು ಮಾಡಬೇಕಾಗ್ತದೆ. ಇವರದ್ದೆಲ್ಲ ಹಾಸ್ಯಗಳಲ್ಲಿ ಗಿಮಿಕ್ ಇರಲಿಲ್ಲ, ಯಾಕೆಂದರೆ ಅವರು ನಿಲ್ಲುವುದೇ ಒಂದು ಹಾಸ್ಯ. ಅವರ ವೇಷ ಯಾವುದು ಮಾಡಿ ಬರ್ತಾರ ಅದರಲ್ಲೇ ನಮಗೆ ಕಂಡುಹಿಡಿಬೋದು ಇದು ಹಾಸ್ಯಗಾರ ಹೌದು ಅಂತ. ಈಗ ಸ್ವಲ್ಪ ಅದನ್ನು ವರ್ಗೀಕರಣ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು. ಎಷ್ಟು ಹೊತ್ತಾದಮೇಲೆ ಅವರು ಅದು ಘೋಷಣೆ ಮಾಡಬೇಕು ಅವರು ನಾನು ಇಂಥವ ಅಂತ. ಮೊದಲು ಹಾಗಲ್ಲ, ಆ ಪಾತ್ರದಲ್ಲಿ ಭೀಷ್ಮ ವಿಜಯದಲ್ಲಿ ಬರುವ ವೃದ್ಧ ಬ್ರಾಹ್ಮಣನ ಪಾತ್ರ ಇರ್ಬೋದು, ದಕ್ಷಯಜ್ಞದ ಪಾತ್ರ ಇರ್ಬೋದು, ಅಥವಾ ಯೋಜನಗಂಧಿಯ ಅಪ್ಪನಾಗಿ ನಿರ್ವಹಿಸಿದ ಪಾತ್ರ, ಮತ್ತು ತುಂಬ ಸಾಮಾಜಿಕ ಕಥೆಗಳು. ಬೆಳಗಿನಲ್ಲಿದ್ದಾಗ ಅವರು ಅವರೆಲ್ಲ ಟೆಂಟ್ ಮೇಲೆ ಸಾಮಾಜಿಕ ಕಥೆಗಳನ್ನು ಮತ್ತು ಹೆಚ್ಚೆಚ್ಚು ಅವಲಂಬಿಸ್ತಾ ಬಂದರು, ಈಗಲೂ ಅದೇ ಇದೆ. ಹಾಗಾಗಿ ಅಂಥ ಕಥೆಗಳಲ್ಲಿಯೂ ಕೂಡ ಹಾಸ್ಯ ಪಾತ್ರಕ್ಕೆ ಜೀವ ತುಂಬಿದಂಥ ಒಬ್ಬ ಶ್ರೇಷ್ಠ ಕಲಾವಿದರು. ದೀರ್ಘಕಾಲ ಬದುಕಿದ್ದಾರೆ, ದೀರ್ಘಕಾಲ ತಿರುಗಾಟ ಮಾಡಿದ್ದಾರೆ. ಅಂಥ ಒಬ್ಬ ಕಲಾವಿದನ್ನು ನಾವಿವತ್ತು ಕಳ್ಕೊಂಡಿದ್ದೇವೆ. ಎಲ್ಲರೂ ಅವರ ಬಗ್ಗಾಗಿ 2 ಶ್ರದ್ಧಾಂಜಲಿಯ ನುಡಿಯನ್ನು ಆಡಬೇಕು, ಅವರ ಗುಣಗಾನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಮುಖ್ಯಪ್ರಾಣರೊಟ್ಟಿಗೆ ವೇಷ ಮಾಡಿದ್ದೇನೆ, ಅವರು ಹವ್ಯಾಸಿಯಾಗಿದ್ದಾಗಲೂ ವೇಷ ಮಾಡಿದ್ದೇನೆ. ಅವರ ಮೇಲೆ ತಿರುಗಾಟ ಮಾಡುವಾಗ ಬಿಡು ಆಟಗಳಿಗೆ ನಾವು ಕರೆದು ಅವಕಾಶ ಕೊಟ್ಟಿದ್ದೇವೆ. ತುಂಬ ಸಂದರ್ಭದಲ್ಲಿ ನಾವು ಜೊತೆ ವೇಷ ಮಾಡಿದ್ದುಂಟು, ಅದೊಂದು ಹೆಮ್ಮೆ ನಮಗಿದೆ. ಇನ್ನೀಗ ಯಕ್ಷಗಾನ ಪ್ರಸಂಗಕರ್ತರು ನಿತ್ಯಾನಂದ ಕಾರಂತರು ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೆ.